ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಮಾಡುವಂತಾಗಬೇಕು ಅನ್ನುವಂತಹ ಹಂಬಲ ನಮಗೂ ಕೂಡ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಅಂತ ಉಜ್ಜಯಿನಿ ಪೀಠದ ಸಂಪೂರ್ಣವಾದ ಆಶೀರ್ವಾದ ಅವರ ಮೇಲೆ, ಹಾಗೆ ಈ ಮಠದ ಶಿಷ್ಯರಾದ ನಿಮ್ಮ ಮೇಲೆ ಸದಾಕಾಲ ಇರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಬಹುಶಃ ಈ ವೇದಿಕೆಯೊಳಗ ನಮ್ಮ ಬೆಂಗಳೂರು ಶ್ರೀಗಳವರು ಹಾಗೂ ಮುಗಳನಾಗಾವಿ ಶ್ರೀಗಳವರು ಬಹಳ ಸುಂದರವಾಗಿ ಮಾತನಾಡಿದರು. ಬೆಂಗಳೂರು ಶ್ರೀಗಳಂದ್ರೆ ಬಹುಶಃ ಅವರು ತ್ಯಾಗದ ಮೂರ್ತಿ, ಒಂದಲ್ಲ ಹೇಳೋದು ಅವ್ರ ಬಗ್ಗೆ ಬಹಳಷ್ಟು ಅದಾವ. ಆದ್ರೆ ಆ ನಗರದೊಳಗಿದ್ದುಕೊಂಡು ಎಲ್ಲಾ ಜನಾಂಗದವರು, ಅಲ್ಲಿ ಒಂದು ವೆರೈಟಿ ಅವರಿಲ್ಲ. ಬೆಂಗಳೂರು ಅಂದ್ರೆ ಒಂದು ರೀತಿಯೊಳಗ ಭಾರತ ದೇಶದೊಳಗೆ ಎಷ್ಟು ರಾಜ್ಯಗಳ ಜನರದಾರ, ಆ ಎಲ್ಲಾ ರಾಜ್ಯಗಳ ಜನರು ಎಲ್ಲದಾರಪ್ಪ ಅಂದ್ರೆ ಬೆಂಗಳೂರಾಗ ಅದಾರ. ಬರೀ ತಮಿಳ್ನಾಡಿನವರು, ಆಂಧ್ರದವರಲ್ಲ, ಪಂಜಾಬ್ನವರು ಅದಾರ, ಹರಿಯಾಣದವರು ಅದಾರ. ಅಂಥವ್ರು ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ಆ ಮಠದ ಆಸ್ತಿ ಇತ್ತು ಕರೆ, ಆದ್ರೆ ಅದಕ್ಕೊಂದು ಭೌತಿಕ ಸ್ವರೂಪ ನಿರ್ಮಾಣ ಮಾಡಿ ಇವತ್ತು ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪಂಚಪೀಠಗಳ ಶಾಖಾ ಮಠಗಳಲ್ಲಿ ಒಂದು MBBS ಕಾಲೇಜ್ ಎಲ್ಲಾದ್ರೂ ಕೂಡ ಪ್ರಾರಂಭ ಆಗ್ತದಂದ್ರೆ ಅದು ಬೆಂಗಳೂರು ವಿಭೂತಿಪುರ ಮಠದೊಳಗೆ ಆಗ್ತದ ಅನ್ನುವಂಥ ವಿಶ್ವಾಸ ನಮಗದ. ಅಂತ ಶಕ್ತಿಯನ್ನ ಅವರು ಸಂಪಾದನೆ ಮಾಡಿಕೊಂಡಿದ್ದಾರೆ. ಯಾವ ಪೀಠಗಳು ಯಾವ ಮಠಗಳಿಗೇನು ಕಡಿಮೆ ಇಲ್ಲ ಅವರು. ಹಾಗಾಗಿ ಎಲ್ಲಾ ಪೀಠಗಳಿಗೂ ಕೂಡ ಒಂದು ಟ್ರೆಜರಿ ತಾಕತ್ ಯಾರಪ್ಪ ಅಂದ್ರೆ ನಮ್ಮ ಬೆಂಗಳೂರು ಮಠ. ಅಷ್ಟು ಸೇವಾ ಎಲ್ಲಾ ಪೀಠಗಳಿಗೂ ಮಾಡಿದಾರ. ಎಲ್ಲಾ ಪೀಠಗಳಲ್ಲಿ ರೂಮ್ ಕಟ್ಟಿಸಿದಾರ, ಸೇವಾ ಮಾಡ್ತಾರ, ತಾವೇ ಸ್ವತಃ ಮಠದಿಂದ ಕಾಣಿಕೆ ಕೊಡ್ತಾರ ಅಂತ ಬಹಳ ಅದ್ಭುತವಾದ ಗುಣ ಅವರಲ್ಲದ. ಎಷ್ಟೇ ವಿದ್ಯಾವಂತರಾದ್ರೂ ಕೂಡ ಯಾವ್ದಾದ್ರು ಪೀಠಾಚಾರ್ಯ ಬಂದಾರ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಅವರನ್ನ ಸೇವೆ ಮಾಡತಕ್ಕಂಥ, ಭಕ್ತಿಯಿಂದ ಬರಮಾಡಿಕೊಳ್ತಕ್ಕಂಥ ಗುಣ. ಪ್ರತಿ ವರ್ಷವೂ ಕೂಡ ಆ ಭಾಗದೊಳಗೆ ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಸುವರ್ಣಶ್ರೀ ಪ್ರಶಸ್ತಿಯನ್ನ ಕೊಡ್ತಾರೆ. ಆ ಭಾಗದೊಳಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಶಿವಾಚಾರ್ಯರ ಪ್ರೀತಿಗೂ ಕೂಡ ಪಾತ್ರರಾಗಿ ಇವತ್ತು ಬಂದು ಬಹಳ ಉತ್ತಮವಾದ ಮಾತುಗಳನ್ನು ಆಡಿದ್ದಾರೆ. ಇತಿಹಾಸದ ಪರಂಪರೆಯನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತ ವಿಭೂತಿಪುರ ಮಠದ ಶ್ರೀಗಳವರಿಗೆ ಉಜ್ಜಯಿನಿ ಪೀಠದ ಆಶೀರ್ವಾದ ಸದಾಕಾಲ ಇದ್ದು ಇನ್ನು ಹೆಚ್ಚಿನ ಎತ್ತರಕ್ಕೆ ಅವರು ಏರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡುತ್ತಾ, ನಮ್ಮ ಮುಗುಳು ನಾಗಾವಿಯ ಶ್ರೀಗಳವರು ಬಹುಶಃ ಹೆಸರಿನೊಳಗ ಮುಗುಳ್ ನಗು ಅದ, ನಾಗಾವಿ ಬೇರೆ ಅದ, ಆದ್ರೆ ಅವ್ರ ಹೆಸರಿನೊಳಗ ಮುಗುಳ್ ನಗು ಅದ. ಯಾವಾಗಲೂ ಕೂಡ ನಗನಗುತ್ತಾ ಇದ್ದು, ಅದು ಕೂಡ ಉಜ್ಜಯಿನಿ ಪೀಠದ ಶಾಖಾ ಮಠ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಆ ಭಾಗದೊಳಗ ಅವರು ಗುರು ವಿರಕ್ತರ ಕೊಂಡಿಯಾಗಿ, ಎಲ್ಲ ಸಮಾಜದವರ ಒಂದು ಪ್ರತಿಧ್ವನಿಯಾಗಿ ಎಲ್ಲರನ್ನೂ ಸಂಭಾಳಿಸಿಕೊಂಡು ಆ ಭಾಗದೊಳಗೆ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಅನೇಕ ಬಾರಿ ತಮ್ಮ ಮಠ